ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಪೂಜೆ ಸಮಾರಂಭಗಳಲ್ಲಿ ದೇವರಿಗೆ ನೈವೇದ್ಯವಾಗಿ ತಯಾರಿಸುವಂತಹ ಹಯಗ್ರೀವ ಅಥವಾ ಕಡಲೆಮಡ್ಡಿ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಆಗುವಷ್ಟು ಚೆನ್ನಾಗಿ ತೊಳೆದಿರುವಂತಹ ಕಡಲೆಬೇಳೆನ ಕುಕ್ಕರ್ಗೆ ಸೇರಿಸಿ ಇದಕ್ಕೆ 3 ಕಪ್ ನೀರನ್ನ ಆಡ್ ಮಾಡಿ ಕುಕ್ಕರ್ನ ಮೀಡಿಯಂ ಫ್ಲೇಮಲ್ಲಿ 3 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರ್ ತಣ್ಣಗಾದ ಮೇಲೆ ಲಿಡ್ನ ಓಪನ್ ಮಾಡಿ ಕಡಲೆಬೇಳೆನ ಚೆಕ್ ಮಾಡಿ. ಹಯಗ್ರೀವಕ್ಕೆ ಬೇಕಾಗಿರುವಂತಹ ಕಡಲೆಬೇಳೆ ಪೂರ್ತಿಯಾಗಿ ಬೆಂದು ಸಾಫ್ಟ್ ಆಗಿರಬೇಕು, ಆದರೆ ಕರಗಿರಬಾರದು. ಈಗ ಇದನ್ನ ಸ್ಟ್ರೈನರ್ಗೆ ಹಾಕಿ ಕಡಲೆಬೇಳೆಯ ನೀರನ್ನ ಬಸಿದಿಟ್ಕೊಳ್ಬೇಕು. ನಂತರ ಇದನ್ನ ದಪ್ಪತಳದ ಪಾತ್ರೆಗೆ ಹಾಕಿ 1 ಕಪ್ ಬೆಲ್ಲನ ಸೇರಿಸಿ ಮಿಕ್ಸ್ ಮಾಡಿ ಬೆಲ್ಲ ಕರಗುವವರೆಗೂ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಳ್ಬೇಕು. ಬೆಲ್ಲ ಪೂರ್ತಿ ಕರಗಿ ಕಡಲೆಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಕಡಲೆಬೇಳೆ ಮಡ್ಡಿ ಡ್ರೈ ಆಗ್ತಾ ಇದೆ. ಈ ಸ್ಟೇಜಲ್ಲಿ ಇದಕ್ಕೆ 1/2 ಕಪ್ ತೆಂಗಿನ ತುರಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕಾಯಿಸಬೇಕು. ಹಯಗ್ರೀವ ದಪ್ಪ ಆಗ್ತಾ ಬರ್ತಾ ಇದ್ದ ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ. ಈಗ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿ ಇದಕ್ಕೆ 10 ರಿಂದ 15 ಕಟ್ ಮಾಡಿರುವಂತಹ ಗೇರು ಬೀಜನ ಸೇರಿಸಿ ಗೇರು ಬೀಜ ಗೋಲ್ಡನ್ ಬಣ್ಣಕ್ಕೆ ತಿರುಗುವವರೆಗೂ ಇದನ್ನು ಫ್ರೈ ಮಾಡಿ. ನಂತರ ಇದನ್ನು ಹಯಗ್ರೀವಕ್ಕೆ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಹಯಗ್ರೀವ ಪೂರ್ತಿ ದಪ್ಪಗಾಗಿರೋದನ್ನು ಕಾಣಬಹುದು. ಈ ಸ್ಟೇಜಲ್ಲಿ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸಿ ಮಿಕ್ಸ್ ಮಾಡಿ ಹಾಗೂ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ. ರುಚಿಕರವಾದ ಹಯಗ್ರೀವ ಅಥವಾ ಕಡಲೆಬೇಳೆ ಮಡ್ಡಿ ಈಗ ರೆಡಿಯಾಗಿದೆ. ಹಯಗ್ರೀವನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಮರಿದೆ ಕಮೆಂಟ್ಸಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.